ಎಸ್, ಕಾಂಗ್ರೆಸ್ನಿಂದ ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ನಡೆಯೋದಕ್ಕೆ ವೇದಿಕೆ ಸಜ್ಜಾಗಿತ್ತು. ಏನು ಕರ್ನಾಟಕದಲ್ಲಿ ಎಲೆಕ್ಷನ್ನಲ್ಲಿ ಬಹಳ ಅವ್ಯವಹಾರ ನಡೆದಿದೆ, ಅಕ್ರಮ ನಡೆದಿದೆ ಅನ್ನೋ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಸಾಕ್ಷಿ ಆಧಾರಗಳಿದ್ದಾವೆ ಅಂತ ಹೇಳಿದರು. ಏನು ಕರ್ನಾಟಕದ ಕೆಲವೊಂದು ಕ್ಷೇತ್ರಗಳ ಅಕ್ರಮಗಳ ಬಗ್ಗೆ ನಾಳೆ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತೀವಿ ಅಂತ ಹೇಳಿದರು. ಅದಕ್ಕಾಗಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಗಾಗಿ ಎಲ್ಲ ರೀತಿಯ ಸಿದ್ಧತೆ ನಡೆದಿತ್ತು. ಆದರೆ ಜಾರ್ಖಂಡ್ನ ಮಾಜಿ CM ನಿಧನರಾಗಿದ್ದ ಕಾರಣ ಅಲ್ಲಿ ಹೋಗಬೇಕಾಗಿರೋ ಕಾರಣಕ್ಕೆ ನಾಳೆ ಪ್ರತಿಭಟನೆ ಮುಂದೂಡಿಕೆ ಆಗಿದೆ. ಆಗಸ್ಟ್ 8ರಂದು ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಆದರೆ ಫ್ರೀಡಂ ಪಾರ್ಕ್ನಲ್ಲಿ ವೇದಿಕೆ ಯಾವ ರೀತಿ ಸಜ್ಜಾಗಿತ್ತು ಅನ್ನೋದನ್ನು ನಾವಿವತ್ತು ತೋರಿಸ್ತೀವಿ. ನೋಡ್ಬೋದು, ವೇದಿಕೆ ಮುಂಭಾಗ ಇಷ್ಟು ದೊಡ್ಡ ವೇದಿಕೆಯನ್ನ ಅರೇಂಜ್ ಮಾಡಿದ್ರು. ಯಾಕಂದ್ರೆ ಹೈಕಮಾಂಡ್ ನಾಯಕರು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದಂಥ ಹೇಳಿಕೆಗೆ ನನ್ನ ಹತ್ರ ಸಾಕ್ಷಿ ಆಧಾರಗಳಿದ್ದಾವೆ ಅಂತ ಹೇಳಿದಂಥ ಹೇಳಿಕೆಗೆ ಇಡೀ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಬರೀ ಹೈಕಮಾಂಡ್ ನಾಯಕರು ಮಾತ್ರ ಅಲ್ಲ, ರಾಜ್ಯದ ನಾಯಕರು ಕೂಡ, ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ, CM DCM ಸಚಿವರು, ಶಾಸಕರು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಅಂದರೆ ರಾಹುಲ್ ಗಾಂಧಿ ಅವರಿಗೆ ಬೆಂಬಲ ನೀಡಿದ್ದು ನಾಳೆ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈಗ ನೋಡ್ತಾ ಇರ್ಬೋದು, ಇದು ಏನು ಹೈಕಮಾಂಡ್ ನಾಯಕರು ಹಾಗೆ ರಾಜ್ಯ ನಾಯಕರು ಬಂದು ಸೇರುವಂಥ ವೇದಿಕೆ ಇದಾಗಿತ್ತು. ಈ ವೇದಿಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ರೆಡಿ ಆಗ್ತಾ ಇದೆ. ಈಗ ಇನ್ನೂ 3 ದಿನ ಮುಂದಕ್ಕೆ ಹೋಗಿರೋ ಕಾರಣ ನಿಧಾನವಾಗಿ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಇವತ್ತಿಗೆಲ್ಲ ವೇದಿಕೆ ಸಿದ್ಧ ಆಗ್ತಾ ಇತ್ತು. ಇನ್ನು ಇಲ್ಲಿ ಚೇರ್ಗಳನ್ನ ಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಬರುವಂಥ ಜನರಿಗೆ ಹಾಕಿರುವಂಥ ಚೇರು ಇದಾಗಿದೆ. ಸುಮಾರು ಒಂದು 15,000 ಮಂದಿ ಇಲ್ಲಿ ಸೇರಬಹುದಾದಂಥ ವ್ಯವಸ್ಥೆ ಈ ಜಾಗದಲ್ಲಿದೆ. ಎಲ್ಲ ಕಡೆ ಕೂಡ ಅಂದರೆ ಒಂದಷ್ಟು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ. VIP VVIP ಆ ಥರದ್ದೆಲ್ಲ ಸ್ಟೇಜ್ಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. 15,000 ಜನ ಸೇರುವಂಥ, ಬೇರೆ ಎಲ್ಲ ನಿಂತ್ಕೊಂಡು ಕೂತ್ಕೊಂಡು ಆ ಥರ ಎಲ್ಲ ಮಾಡಿದ್ರು ಕೂಡ ಸುಮಾರು ಒಂದು 50,000 ಜನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬಹುದು ಅನ್ನೋದು ಕಾಂಗ್ರೆಸ್ ನಾಯಕರ ಇಚ್ಛೆ ಆಗಿದೆ, ಅನ್ನೋ ನಿರೀಕ್ಷೆ ಆಗಿದೆ. ಇನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೇನೆ ಅಕ್ಕಪಕ್ಕ ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಸಾಕಷ್ಟು ಇತ್ತೀಚೆಗೆ ಒಂದು ಖ್ಯಾತಿಯನ್ನು ಪಡೆದಿದ್ರು. ಪಾದಯಾತ್ರೆಯನ್ನು ಮಾಡಿ ಭಾರತ್ ಜೋಡೋ ಯಾತ್ರೆಯ ಮೂಲಕ ಎಲ್ಲ ರಾಜ್ಯಗಳಿಗೂ ಪಾದಯಾತ್ರೆ ಮೂಲಕ ಹೋಗಿ ಜನರ ಸಮಸ್ಯೆಗಳನ್ನು ಬಗೆಹರಿಸಿದ್ರು. ಅದರ ಫೋಟೋಗಳು ಅಂದರೆ ಆ ಸಮಯದಲ್ಲಿ ಏನು ಪಾದಯಾತ್ರೆ ಮಾಡಿದಂಥ ಸಮಯದಲ್ಲಿ ಒಂದಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಕೂಡ ಉಂಟಾಗಿತ್ತು. ಜನರ ಸಮಸ್ಯೆಯನ್ನು ಕೇಳೋದಾಗಿರ್ಬಹುದು, ಅಥವಾ ಮಕ್ಕಳು ಬಂದರೆ ಮಕ್ಕಳನ್ನ ಆಟ ಆಡಿಸೋದಾಗಿರ್ಬೋದು, ಹಿರಿಯರಿಗೆ ಯಾರೋ ಸಮಸ್ಯೆಯಲ್ಲಿದ್ದವ್ರಿಗೆ ಪರಿಹಾರ ಕೊಡೋ ಅಂಥದ್ದಾಗಿರ್ಬೋದು, ಮಕ್ಕಳ ಜೊತೆ ಆಟ ಪಾಠ ಮಾಡೋಂಥ ಎಂಜಾಯ್ ಮಾಡಿಕೊಂಡು ಕೂಡ ಪಾದಯಾತ್ರೆ ಮಾಡಿದರು. ಅಂತಹ ಫೋಟೋಸ್ಗಳನ್ನು ಇಲ್ಲಿ ಗ್ಯಾಲರಿ ಮಾಡಿ ಹಾಕಿದ್ದಾರೆ. ಸೊ ಹೀಗೆ ಈಗ ಆಲ್ರೆಡಿ ಅಂದರೆ ಸ್ಟೇಜಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಕೂಡ ಇನ್ನೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈಗ 3 ದಿನ ಟೈಮ್ ಸಿಕ್ಕಿರೋ ಕಾರಣ ನಿಧಾನವಾಗಿ ಸಿದ್ಧತೆಯನ್ನು ಮಾಡ್ಕೊತಿದ್ದಾರೆ. ನಾವು ಒಂದು ಪೋಸ್ಟರ್ನ ನೋಡಬಹುದು. ಎಲೆಕ್ಷನ್ ಈಗ ಏನು ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟರ್ ಕೂಡ ಇಲ್ಲಿದೆ. ವೋಟರ್ ID ಗಳು ಜೊತೆಗೆ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇರುವಂತಹ ಒಂದು ಬ್ಯಾನರ್ ಕೂಡ ಅಲ್ಲಿದೆ. ಅದನ್ನು ಶೋ ಮಾಡಿ ಈ ಪ್ರೊಟೆಸ್ಟ್ ಏನಕ್ಕೆ ಅನ್ನೋದನ್ನ ಹೇಳಬಹುದು. ಇಡೀ ಇಲ್ಲಿಂದ ಅಂದರೆ ಏನು ಪ್ರೊಟೆಸ್ಟ್ ಮಾಡ್ತಾರೆ ಈ ಹಾಲಿಂದ ಉದ್ದದವರೆಗೂ ಭಾರತ್ ಜೋಡೋ ಪಾದಯಾತ್ರೆಯ ಎಲ್ಲ ಮೆಮೊರೀಸ್ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಸೊ ಆ ಪಾದಯಾತ್ರೆಯಲ್ಲಿ ಏನೆಲ್ಲ ಆಯಿತು ಅನ್ನೋದು ಈ ಫೋಟೋಸ್ಗಳನ್ನ ನೋಡಿದ್ರೇ ಎಲ್ರಿಗೂ ಗೊತ್ತಾಗುತ್ತೆ. ನಾಳೆ ಬೇಕಾದಂಥ ಪ್ರೊಟೆಸ್ಟ್ಗೆ ಎಲ್ಲ ರೀತಿಯ ತಯಾರಿ ನಡೀತಾ ಇತ್ತು. ಈಗ ಸದ್ಯಕ್ಕೆ ನಾಳೆ ಆಗಸ್ಟ್ 5ಕ್ಕೆ ಪ್ರತಿಭಟನೆ ಇಲ್ಲ, ಆಗಸ್ಟ್ 8ಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಜಾರ್ಖಂಡ್ ಮಾಜಿ CM ನಿಧನರಾಗಿರೋ ಕಾರಣ ಅಲ್ಲಿ ಅಂತ್ಯಕ್ರಿಯೆಯಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗ್ತಿರೋ ಕಾರಣ ನಾಳೆ ಇಲ್ಲಿ ಪ್ರತಿಭಟನೆ ಆಗ್ತಾ ಇಲ್ಲ. ಇನ್ನು ಎಲ್ಲ ಕಡೆ ಚೇರ್ಗಳು ಮತ್ತೆ LED ವಾಲ್ಗಳನ್ನ ಕೂಡ ಹಾಕಿದ್ದಾರೆ. ಏನು ವೇದಿಕೆ ಮೇಲೆ ನಡೆಯುವಂಥ ಪ್ರೋಗ್ರಾಮು ಎಲ್ಲ ಕಡೆ LED ವಾಲ್ನಲ್ಲಿ ಶೋ ಆಗೋ ಥರ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ತುಂಬ ದೂರದವರೆಗೂ ಜನಗಳನ್ನ ಕೂರಿಸಿರೋ ಕಾರಣ ಒಂದೊಂದು ಸುಮಾರು ಒಂದು 7-8 LED ಗಳನ್ನ ಇಲ್ಲಿ ಹಾಕಿದ್ದಾರೆ. ಎಲ್ಲ ಕಡೆ ಜನಕ್ಕೂ ಕೂಡ ವೇದಿಕೆ ಮೇಲೆ ಏನು ಕಾರ್ಯಕ್ರಮ ನಡೀತಿದೆ ಅಂತ ಗೊತ್ತಾಗೋದಕ್ಕೆ ಇದು LED ಗಳನ್ನ ಅರೇಂಜ್ ಮಾಡಿರೋ ಅಂಥದ್ದು. ಇಲ್ಲಿಂದ ಕೂಡ ನೋಡಿದ್ರು ಕೂಡ ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಎಷ್ಟು ದೊಡ್ಡ ಮಟ್ಟಕ್ಕೆ ರೆಡಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕ್ಯಾಪ್ಷನ್ ಅನ್ನು ಕೂಡ
ಕೂಡ ನೋಡ್ಬೋದು, ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ, ನಮ್ಮ ಮತ ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ ಅನ್ನೋ ಕ್ಯಾಪ್ಷನ್ ಕೂಡ ಇದೆ. ದೊಡ್ಡ ಬ್ಯಾನರ್ನಲ್ಲಿ ಬಹಳ ಮುಖ್ಯವಾಗಿ ಸೆಂಟರ್ನಲ್ಲಿ ರಾಹುಲ್ ಗಾಂಧಿ ಅವರೇ ಇದ್ದಾರೆ. ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ, ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ, ವೋಟರ್ ಐ ಡಿಗಳನ್ನೆಲ್ಲ ಫೇಕ್ ಮಾಡಿದ್ದಾರೆ, ಹಾಗಾಗಿ ಒಂದಷ್ಟು ಕರ್ನಾಟಕದಲ್ಲೇ ಒಂದು 5-6 ಕ್ಷೇತ್ರದಲ್ಲಿ ಈ ರೀತಿಯ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅಕ್ರಮ ನಡೆದಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಫೋಟೋ ಹೈಲೈಟ್ ಆಗಿ ಫ್ರಂಟಲ್ಲೇ ಹಾಕಿದ್ದಾರೆ. ಇದೆಲ್ಲ ಕೂಡ ಭಾರತ್ ಜೋಡೋನಲ್ಲಿ ರಾಹುಲ್ ಗಾಂಧಿ ಅವರು ನಡೆದಂಥ ಹಾದಿಯ ಫೋಟೋಗಳು ಇದಾಗಿದೆ. ಸೊ ಇದು ಎಂಡ್ವರೆಗೂ ಕೂಡ ನಾವು ನೋಡ್ತಾ ಇರಬಹುದು. ಆದರೆ ಇನ್ನೂ ಅರೇಂಜ್ಮೆಂಟ್ ನಡೀತಾ ಇದೆ. ನಾಳೆ ಏನು ಪ್ರತಿಭಟನೆ ನಡೆಯುತ್ತೆ ಅಂತ ಬೇಗ ಅರೇಂಜ್ಮೆಂಟ್ ಮಾಡ್ತಾ ಇದ್ರು. ಈಗಾಗಲೇ ನೋಡಿ, ಲಾರಿ ಗಟ್ಟಲೆ ಚೇರ್ಗಳು ಬಂದಿದೆ. ಅಷ್ಟು ಜನ ಸೇರುವ ನಿರೀಕ್ಷೆ ಕಾಂಗ್ರೆಸ್ಗಿದೆ. ಸೊ ಲಾರಿಗಳಲ್ಲಿ ಚೇರ್ಗಳನ್ನ ತಂದು ಈಗ ಎಲ್ಲ ಅಲೈನ್ಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಚೇರ್ಗಳನ್ನ ಹಾಕಬೇಕು ಅಂತ. ಆದರೆ ಈಗ ಆಲ್ರೆಡಿ ಜಾಗ ಫಿಲ್ ಆಗಿದೆ. ಹೊರಗಡೆ ಕೂಡ ಚೇರ್ಗಳನ್ನ ಹಾಕಿ ಜನರಿಗೆ ಕೂತ್ಕೊಳ್ಳೋ ಅಂಥ ವ್ಯವಸ್ಥೆ ಮಾಡಬಹುದು ಎಂಬ ನಿರೀಕ್ಷೆ ಇದೆ. ಹಾಗೆ ಸ್ಪೀಕರ್ಗಳನ್ನು ಕೂಡ ಎಲ್ಲ ಕಡೆ ಮೈಕ್ಗಳನ್ನ ಸೆಟ್ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಹೇಳಿದಂಥ ಮಾತುಗಳು ಎಲ್ಲರ ಕಿವಿಗೂ ಬೀಳಬೇಕು ಅನ್ನೋದು, ಆಗಿರುವಂಥ ಅಕ್ರಮ ಎಲ್ರಿಗೂ ತಲುಪಿಸ್ಬೇಕು ಅನ್ನೋದು ರಾಹುಲ್ ಗಾಂಧಿ ಅವರು ಹಾಗೆ ಇಡೀ ಕಾಂಗ್ರೆಸ್ ನಾಯಕರ ಉದ್ದೇಶವಾಗಿದೆ. ಹೀಗಾಗಿ ಎಲ್ಲ ರೀತಿಯ ಪ್ರಿಪ್ರೇಷನ್ ನಡೀತಾ ಇದೆ. ನಾಳೆ ಪ್ರತಿಭಟನೆ ಬದಲಿಗೆ ಆಗಸ್ಟ್ 8ಕ್ಕೆ ಪ್ರತಿಭಟನೆ ಮುಂದೂಡಿಕೆ ಆಗಿದೆ. ಏನು ಆಗಸ್ಟ್ 8ಕ್ಕೆ ಮುಂದೂಡಿಕೆ ಆಗಿರುವಂತಹ ಪ್ರತಿಭಟನೆಯಲ್ಲಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಸುರ್ಜೇವಾಲಾ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದೊಡ್ಡ ಮಟ್ಟಕ್ಕೆ ಈ ಪ್ರತಿಭಟನೆ ನಡೀತಾ ಇದ್ದು, ರೇಸ್ ಕೋರ್ಟ್ ರೋಡಿಂದ ಕೂಡ ಇಲ್ಲಿವರೆಗೂ ಎಲ್ಲ ರೀತಿಯ ಬ್ಯಾನರ್ಗಳು, ಫ್ಲೆಕ್ಸ್ಗಳು ಎಲ್ಲ ಇವೆ ಕಾಂಗ್ರೆಸ್ ನಾಯಕರದ್ದೇ ರಾರಾಜಿಸ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.